ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್ ಬಗ್ಗೆ. ಎಮಿಲ್ ಕಂಪನಿ ಅವ್ರದ್ದು ಬರ್ತೈತ್ರಿ ಇದು ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್. ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್ ಅಂದ್ರೆ ಏನು, ನಿಮ್ಗೆ ಏನ್ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇ ಇರ್ತಾವು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ನೀವು ಉಪಯೋಗ ಮಾಡಬಹುದು, ಇದನ್ನ ತೊಗೊಂಡ ಮುಂದೆ ನೀವು ಏನೇನು ಪಥ್ಯ ಮಾಡ್ಬೇಕಾಗ್ತೈತಿ, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್ ಏನಿದೆ ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ರೀ. ಮತ್ತೆ ಇದನ್ನ ಎಲ್ಲಿ ಡಾಕ್ಟರ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ತ್ವಚಾದಾಗ ಏನ್ ಸಮಸ್ಯೆ ಆಗೈತೆ ಅಂದ್ರೆ ಅದಕ್ಕೆ ವಿಟಿಲಿಗೋ ಅಂತ ಕರಿತೀವಿ ನಾವು ಮೆಡಿಕಲ್ ಟರ್ಮ್ನಾಗ, ಇಲ್ಲ ಲ್ಯೂಕೋಡರ್ಮಾ ಅಂತಾನ ಅದಕ್ಕೆ ಕರೀತಾರ. ಕನ್ನಡದಾಗ ಹೇಳ್ಬೇಕಂದ್ರೆ ಬಿಳುಪು ಅಂತ ಕರಿತೀವಿ. ನಿಮ್ಮ ತ್ವಚಾದ ಮೇಲೆ ಬಿಳೆ 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 ಏನಾರ ಪ್ಯಾಚಸ್ ಆಗಕ್ ಕುಂತಾವಂದ್ರ, ಇಲ್ಲ ಕೈಯಾಗ, ಕಾಲಾಗ, ತಲೆಯಾಗ, ಹಣೆಯಾಗ ಎಲ್ಲರ ಬೆಳೆ ಬೆಳ್ಳಗ ಪ್ಯಾಚಸ್ ಆಗಿಬಿಟ್ಟವು. ಸೊ ಅದಕ್ಕೆ ಇದನ್ನ ಗುಣ ಮಾಡ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಆ ಬೆಳ್ಳನ್ ಪ್ಯಾಚ್ ಯಾಕೆ ಹಾಕವಪ್ಪ ಅಂದ್ರೆ ನಿಮ್ಮ ತ್ವಚಾ ಒಳಗಡೆ ಮೆಲಾನಿನ್ ಏನಿದೆ ಡೆಫಿಷಿಯನ್ಸಿ ಇದೆ ಅಂತ. ಸೊ ಇದು ಏನ್ ಮಾಡ್ತೈತಪ್ಪ ಅಂದ್ರೆ ಮೆಲಾನಿನ್ ಡೆಫಿಷಿಯನ್ಸಿಯನ್ನು ರಿಪೇರ್ ಮಾಡಿ ನಿಮ್ಗೆ ಅದನ್ನ ಮತ್ತೆ ನಾರ್ಮಲ್ ಸ್ಕಿನ್ ಮಾಡ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೈತ್ರಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ 1 ml ಓರಲ್ ಲಿಕ್ವಿಡ್ ಏನಿದೆ ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್ ಇತ್ತು, ಅದ್ರೊಳಗಡೆ ಆಲ್ಕೋಹಾಲಿಕ್ ಎಕ್ಸ್ಟ್ರಾಕ್ಟ್ ಇರ್ತಾವ್ರಿ. ವಿಷನಾಗ 20.76 mg, ಬಾಬ್ಚಿ 3.84 mg, ಕೃಷ್ಣ ತುಳಸಿ 1.91 mg, ಮಂಡೂಕ ಪರ್ನಿ 3.86 mg, ಕೌಂಚ 0.75 mg, ಸಾಲ್ಯೂಬಲ್ ಆಶ್ ಇರ್ತೈತ್ರಿ ವಿಷನಾಗ 1.195 mg, ಬಾಬ್ಚಿ 1.195 mg. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿದ ತಯಾರು ಮಾಡ್ಲಾಗ್ತೈತ್ರಿ. ಈಗ ನಾನು ನಿಮ್ಗೆ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ಮೊದಲು ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 12 ವರ್ಷಕ್ಕಿಂತ ಯಾರು ದೊಡ್ಡವ್ರು ಅದಾರ, ಹುಡುಗ ಹುಡುಗಿ ಆಗಿರ್ಬೋದು, ಪುರುಷ ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಅವ್ರ ಇದನ್ನ 1-2 ml, ಇನ್ನೊಮ್ಮೆ ಹೇಳ್ತೀನಿ 1-2 ml ಅಷ್ಟೇ. ಇದನ್ನ ನೀವು ಅರ್ಧ ಗ್ಲಾಸ್ ನೀರ್ನ್ಯಾಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಊಟ ಆದ್ಮೇಲೆ ಸೇವನೆ ಮಾಡ್ಬೇಕ್ರಿ. ಇದನ್ನ ನೀವು ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ಉಪಯೋಗ ಮಾಡ್ಬೋದು. ಅಂದ್ರ ಬೆಳಿಗ್ಗೊಮ್ಮೆ, ರಾತ್ರಿಗೊಮ್ಮೆ, ಇಲ್ಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಈಗ ಮಕ್ಕಳು ಯಾರ ವಯಸ್ಸು 6 ವರ್ಷದಿಂದ 12 ವರ್ಷ ಮಟ್ಟ ಅದಾರ ನೋಡ್ರಿ, ಅವ್ರಿಗೆ ಇದನ್ನ ಅರ್ಧ ml 1 ml ಅರ್ಧ ಗ್ಲಾಸ್ ನೀರ್ನಾಗ ಮಿಕ್ಸ್ ಮಾಡಿ ಊಟ ಆದ್ಮೇಲೆ ಕೊಡ್ಬೇಕ್ರಿ. 2 ಹೊತ್ತು ಇಲ್ಲ 3 ಹೊತ್ತು, ಬೆಳಿಗ್ಗೆ ರಾತ್ರಿ ಇಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕೊಡ್ಬೋದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ತೊಗೊಳಕ್ ಹೇಳಂತಾರ ಆ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನ ಇದ್ರ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಬಾಡಿ ಕಂಡೀಷನ್ ಮೇಲೆ ಮತ್ತೆ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಐತಿ, ಎಷ್ಟು ಸಮಸ್ಯೆ ಐತಿ, ಎಷ್ಟು ಹಳೆ ಸಮಸ್ಯೆ, ಮತ್ತೆ ನಿಮ್ ಹೆಲ್ತ್ ಕಂಡೀಷನ್ ಏನಿದೆ ಎಲ್ಲ ಚೆಕ್ ಮಾಡಾದ್ಮೇಲೆ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ತೊಗೊಳಕ್ ಹೇಳ ಅಂತಾರ, ಮತ್ತೆ ಡಾಕ್ಟರ್ ಇದ್ರ ಜೊತೆ ನಿಮ್ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಡ ಅಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಅಷ್ಟು ದಿನ ನೀವು ಇದನ್ನ ಯೂಸ್ ಮಾಡಬಹುದು. ಈಗ ಇದನ್ನ ನೀವು ತೊಗೊಳಕ್ ಕುಂತೀರಂದ್ರೆ ಇದ್ರ ಜೊತೆ ನೋಡ್ರಿ ಪಥ್ಯನೂ ಮಾಡ್ಬೇಕಾಗ್ತೈತಿ. ನೀವು ಹುಳಿ ಪದಾರ್ಥ ತಿನ್ನೋದ್ ಬಿಡ್ಬೇಕ್ರಿ. ಹುಳಿ ಪದಾರ್ಥದ ಯಾವಪ್ಪ ಅಂದ್ರೆ ಉಪ್ಪಿನಕಾಯಿ ಆಗಿರ್ಬೋದು, ಮಿರ್ಚಿ ಆಗಿರ್ಬೋದು, ಮೊಸರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಮೈದಾ, ಉದ್ದಿನ ಬ್ಯಾಳಿ, ಮತ್ತೆ ನಾನ್ ವೆಜ್ ಆಹಾರ ಒಟ್ಟ ತಿನ್ನಕ್ ಹೋಗ್ಬಾರ್ದು. ಕೂಲ್ ಡ್ರಿಂಕ್ಸು ಮತ್ತೆ ಕೆಮಿಕಲ್ ಡಿಟರ್ಜೆಂಟು ಮತ್ತೆ ಸಬ್ಕಾರ ಅವನ್ನೆಲ್ಲ ಉಪಯೋಗ ಮಾಡಕ್ ಹೋಗ್ಬಾರ್ದು. ಇದನ್ನ ತೊಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ. ಕೆಲವೊಂದಿಷ್ಟು ಜನ ಯಾರು ಇದನ್ನ ತೊಗೊಂಡಾರ ಅವ್ರಿಗೆ ಬಹಳ ಪ್ರಮಾಣದ ಏನಾರ ತೊಗೊಂಡ್ರಿ ಅಂದ್ರೆ ವಾಂತಿ ಬಂದಂಗ ಆಗೋದು, ವಾಂತಿ ಮಾಡೋದು, ಮತ್ತೆ ಎಲ್ಲಿ ನಿಮ್ಗೆ ಬಿಳುಪದೈತೆ ನೋಡ್ರಿ ಅಲ್ಲೇ ಸ್ವಲ್ಪ ಕೂದಲಾಗಿದ್ಲ ಬೆಳಿಬೋದ್ರಿ. ಇವೆಲ್ಲ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ಬೋದು. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್ ಏನಿದೆ ಇದ್ರೊಳಗೆ ಘಟಕ ದ್ರವ್ಯ ಏನೇನ್ ಅದಾವ ಅಂತ ನಾನು ನಿಮ್ಗೆ ತಿಳಿಸ್ಬಿಟ್ಟಿನಿ. ಸೊ ಯಾವುದೇ ಘಟಕ ದ್ರವ್ಯ ಇಲ್ಲ, ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾದ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 610 ರೂಪಾಯಿ, 610 ರುಪೀಸ್ನಾಗ 100 ml ಲಿಕ್ವಿಡ್ ನಿಮ್ಗೆ ಸಿಗ್ತೈತ್ರಿ. ಲ್ಯೂಕೋಸ್ಕಿನ್ ಓರಲ್ ಲಿಕ್ವಿಡ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಆಯುರ್ವೇದಿಕ್ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ್ದು ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.